ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂದರೆ ಒಂದು ಹೊಸ ವೀಡಿಯೋದ ಜೊತೆಗೆ ಬಂದಿದ್ದೇನೆ. ಅದು ಯಾವುದಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಓಕೆನಾ? ಆ ವಿಡಿಯೋ ಯಾವುದು ಅಂತ ತಿಳಿಸ್ಕೊಡುವ ಮುಂಚೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲ್ ನೋಡ್ತಾ ಇರಿ. ಏನಪ್ಪ ಅಂದರೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವೀಡಿಯೋಗಳಿಗೆ ಬರೋಣ. ಓಕೆ, ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ UPSC ಎಕ್ಸಾಮ್ ಕನೆಕ್ಟ್ ಮಾಡುತ್ತಲ್ವ, ಆ ಎಕ್ಸಾಮ್ ಸೆಂಟರಿಂದ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದೆ. ಓಕೆನಾ? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮಿನೇಷನ್ ಮಾಡುತ್ತಲ್ವ UPSC, ಆ ಎಕ್ಸಾಮ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಓಕೆನಾ? ಈ ಎಕ್ಸಾಮ್ ಸೆಂಟರ್ ಎಲ್ಲರೂ ಅಪ್ಲೈ ಮಾಡೋದು. ಓಕೆನಾ? ಬರೀ UPSC ಓದೋರು ಮಾತ್ರ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಇದು ಬಂದುಬಿಟ್ಟು ಎಲ್ಲರೂ ಅಪ್ಲೈ ಮಾಡ್ಬೋದು. ಎಲ್ಲಿ ಅಪ್ಲೈ ಮಾಡೋದು ಅಂತ ಕೇಳಿದ್ರೆ ಈ ವೆಬ್ಸೈಟ್ ಒಳಗೆ ಅಪ್ಲೈ ಮಾಡೋದು. ಓಕೆನಾ? ಇದು ಹೆಂಗೆ ನಾನು ಅಪ್ಲೈ ಮಾಡೋದು ಅಂತ ನಿಮಗೆ ತಿಳಿಸಿಕೊಡ್ತೀನಿ. ಅದ್ರ ಬಗ್ಗೆ ನೀವು ವೇರಿ ಮಾಡೋಕ್ಕೂ ಅವಶ್ಯಕತೆ ಇರೋದಿಲ್ಲ. ಓಕೆ, ಈ ನೋಟಿಫಿಕೇಶನ್ ಏನಿದೆ ಅಂತ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಬನ್ನಿ. ಓಕೆನಾ? ಔಟ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಇದು ತುಂಬ ಐತೆ. ನಾನು ಪ್ರೊಸೆಸ್ಸು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ನೋಟಿಫಿಕೇಶನ್ ಹೇಳ್ಕೊಟ್ಟಿದ ಮೇಲೆ ನಿಮಗೆ ಹೇಳ್ತೀನಿ. ಓಕೆನಾ? ಯಾವ ಥರ ಅಪ್ಲೈ ಮಾಡೋದು ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಓಕೆನಾ? ನಾನು ಲಾಸ್ಟ್ ವೀಡಿಯೋದಲ್ಲಿ ಈ CBSE ಒಂದು ಅಪ್ಲಿಕೇಶನ್ ಹೆಂಗೆ ಹಾಕೋದು ವೀಡಿಯೋ ಮಾಡಿದ್ದೀನಿ. ಅದೇ ಥರ ಇದನ್ನು ಕೂಡ ವೀಡಿಯೋ ಮಾಡೋದು ಹೆಂಗೆ ಅಪ್ಲೈ ಮಾಡೋದು ವೀಡಿಯೋ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಯಾವುದಪ್ಪ ಅಂದರೆ 6 PM ಅಂದರೆ ಸ್ಟಾರ್ಟ್ ಫೀಲ್ಡು ಯಾವಾಗಪ್ಪ ಅಂದರೆ 30/12/2025 ಇದೇ ಮಂತು 3ನೇ ತಾರೀಕು 30ನೇ ತಾರೀಕೊಳಗೆ ಸಂಜೆ 6 ಗಂಟೆಗೆ ಈ ನೋಟಿಫಿಕೇಶನ್ ಕ್ಲೋಸ್ ಆಗುತ್ತೆ. ಓಕೆನಾ? ಸ್ಟಾರ್ಟಿಂಗ್ ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮುಂದೆ ಹೋಗ್ತಾ ನಿಮಗೆಲ್ಲ ಗೊತ್ತಾಗುತ್ತೆ ಯಾವಾಗ ಸ್ಟಾರ್ಟ್ ಆಗಿದೆ ಏನಂತ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ಲಿದೆ ಸ್ಟಾರ್ಟ್ ಮಾಡೋಣಪ್ಪ ಅಂದರೆ ಸರ್ವಿಸಸ್ ಯಾವುದಪ್ಪ ಅಂದರೆ ಅಕಾಡೆಮಿಕ್ ಬಂದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕಡೆಯಿಂದ ಬಿಟ್ಟಿದ್ದಾರೆ. ಸರ್ವಿಸ್ ಯಾವ ಬಂದು ಆರ್ಮಿ ನೋಟಿಫಿಕೇಶನ್ ಮತ್ತು ನೇವಿ ಮತ್ತು ಏರ್ ಫೋರ್ಸು ಕಡೆಯಿಂದ ಈ 3 ಜಾಬಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಓಕೆನಾ? ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಆರ್ಮಿಗೆ 198, ನೇವಿಗೆ 97, ಮೇಲ್ಗೆ ಅಷ್ಟೇ ಹೇಳಿದ್ದಾರೆ, ಫೀಮೇಲ್ ಇಷ್ಟಿದ್ದಾವೆ. ಆಮೇಲೆ ಏರ್ ಫೋರ್ಸಿಗೆ ಫ್ಲೈಯಿಂಗ್ ಒಳಗೆ 90 ನೋಟಿಫಿಕೇಶನ್ ಇದ್ದಾವೆ. ಈ ಗ್ರೌಂಡ್ ಡ್ಯೂಟೀಸ್ಗೆ 16 ಮತ್ತು ಗ್ರೌಂಡ್ ಡ್ಯೂಟೀಸ್ಗೆ ನ್ಯಾಕ್ಟೆಕ್ 8. ಟೋಟಲ್ ಬಂದು 370 ನೋಟಿಫಿಕೇಶನ್ ಇದಾವೆ. ಓಕೆನಾ? ಇದು ಬಾಯ್ಸ್ಗೆ. ಗರ್ಲ್ಸಿಗೆ ಬಂದುಬಿಟ್ಟು 24 ನೋಟಿಫಿಕೇಶನ್ ಬಂದಿದ್ದಾವೆ. ಟೋಟಲ್ ಆಗಿ 394 ನೋಟಿಫಿಕೇಶನ್ ಇಲ್ಲಿ ಬಿಟ್ಟಿದ್ದಾರೆ. ಓಕೆ, ಇದನ್ನ ನಿಮಗೆ ಏನಾದ್ರು ನೇವಿಗೆ ಹೋಗ್ಬೇಕಂದ್ರೆ ಆರ್ಮಿಗೆ ಹೋಗ್ಬೇಕಂದ್ರೆ ಏರ್ ಫೋರ್ಸಿಗೆ ಹೋಗ್ಬೇಕಂದ್ರೆ ಈ ಜಾಬ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಎಕ್ಸಾಮಿನೇಷನ್ ಸೆಂಟ್ರ್ ಎಲ್ಲಿರುತ್ತಪ್ಪ ಅಂದರೆ ಎಕ್ಸಾಮ್ ಸೆಂಟ್ರ್ ನಿಮ್ಗೆ ಆಲ್ಮೋಸ್ಟು ಕನ್ನಡದವರಿಗೆ ಕರ್ನಾಟಕ ಒಳಗೆ ಎಕ್ಸಾಮ್ ಸೆಂಟ್ರ್ ಇರುತ್ತೆ. ಓಕೆನಾ? ಇಲ್ಲಿ ಬೆಂಗಳೂರು 10th ಪ್ಲೇಸ್ ಒಳಗೆ ಐತಲ್ವ, ಬೆಂಗಳೂರೊಳಗೆ ನಿಮಗೆ ನೀವೇನಾದರೂ ಬೆಂಗಳೂರು ಅಷ್ಟೇ ಇರೋದು ಮತ್ತು ಯಾವ ಜಿಲ್ಲೆ ಕೂಡ ಕೊಟ್ಟಿಲ್ಲ. ಓಕೆನಾ? ಹಾಗಾಗಿ ಬೆಂಗಳೂರೊಳಗೆ ನೀವು ಹೋಗಿ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಈ ಸೆಂಟ್ರ್ ಹೋಗಿ ನೀವು ಎಕ್ಸಾಮ್ ಅಟೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಈ ಜಾಬ್ಗೆ ಎಲಿಜಿಬಿಲಿಟಿ ಏನಿರಬೇಕಪ್ಪ ಅಂತ ನೋಡೋದಾದರೆ ನೀವು ಮೊದಲು ಬಂದು ಇಂಡಿಯನ್ ಸಿಟಿಜನ್ ಆಗಿರಬೇಕು. ಆಮೇಲೆ ಸಬ್ಜೆಕ್ಟ್ ಆಫ್ ನೇಪಾಳವರಿಗೆ ಈಗ ಸಪ್ರೇಟಾಗಿ ಒಂದು ಇದೆ. ಓಕೆನಾ? ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಸಿಟಿಜನ್ ಆಗಿರಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು ಯಾವಾಗಪ್ಪ ಅಂದರೆ ಓನ್ಲಿ ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ ಬಾರ್ನ್ ನಾಟ್ ಅರ್ಲಿಯರ್ 1 July 2007 ಆ್ಯಂಡ್ ನಾಟ್ ಲೇಟರ್ 1 July 2010 ಅಂತ ಹೇಳಿದ್ದಾರೆ. ಓಕೆನಾ? ಅನ್ಮ್ಯಾರಿಡ್ ಕಪಲ್ ಅವರು ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಫೀಮೇಲ್ ಅವರು ಯಾವುದು 1 July 2007 ಬಾರ್ನ್ ಆಗಿರ್ಬೋದು. ಅದಕ್ಕಿಂತ ಮುಂಚೆ ನೀವು ಹುಟ್ಟಿರಬೇಕು. ಓಕೆನಾ? ಅವಾಗ ನೀವು ಅಪ್ಲೈ ಮಾಡಬೇಕಂತ ಇಲ್ಲಿ ಹೇಳಿದ್ದಾರೆ. ಅದಾದಮೇಲೆ ಇಲ್ಲಿ ತುಂಬ ನೋಟ್ಸ್ ಕೊಟ್ಟಿದ್ದಾರೆ. ನಿಮಗೆ ಈ PDF ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒನ್ ಟೈಮ್ ಹೋಗಿ ಚೆಕ್ಔಟ್ ಮಾಡಿಕೊಡಿ. ಓಕೆನಾ? ಅದು ನೆಕ್ಸ್ಟ್ ಬಂದುಬಿಟ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಇದಕ್ಕೆ ಜಾಬ್ ಅಪ್ಲೈ ಮಾಡಬೇಕಂತ ಅಂದರೆ ಫಸ್ಟ್ ಬಂದುಬಿಟ್ಟು ಆರ್ಮಿ ವೈನ್ ನ್ಯಾಷನಲ್ ಡಿಫೆನ್ಸರಿಗೆ 12th ಕ್ಲಾಸ್ ಪಾಸ್ ಆಗಿರಬೇಕು. ಅದಾದಮೇಲೆ 12+ ಪ್ಯಾಟರ್ನ್ ಸ್ಕೂಲ್ ಆಫ್ ಎಜುಕೇಷನ್ ಇಕ್ವಲೆಂಟ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ ಸ್ಟೇಟ್ ಎಜುಕೇಷನ್ ಬೋರ್ಡ್ ಯೂನಿವರ್ಸಿಟಿಯಿಂದ ನೀವು 12th ಸೆಕೆಂಡ್ PUC ಪಾಸ್ ಆಗಿರಬೇಕು. ಅದಾದಮೇಲೆ ಸೆಕೆಂಡ್ ಒಳಗೆ ಏನಪ್ಪ ಅಂದರೆ ಏರ್ ಫೋರ್ಸ್ ಆಫ್ ನೇವಿ ವಿಂಗ್ಸ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಂಡ್ ಫಾರ್ ದ 12+2 ಅಂದರೆ ಸೆಕೆಂಡ್ PUC ಎಂಟರ್ ಸ್ಕೀಮ್ ಆಫ್ ದ ಇಂಡಿಯನ್ ನೇವಿ ಅಕಾಡೆಮಿ ಅವರಪ್ಪ ಅಂದರೆ ನೀವು 12th ಪಾಸ್ ಆಗಿರಬೇಕು. ಹಾಗೆ ನೀವು ಈಕ್ವಲೆಂಟ್ ಯಾವುದಾದ್ರು ಒಂದು ಫಿಸಿಕ್ಸಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂದು 12th ಒಳಗೆ ಬ್ಯಾಟರ್ ಸ್ಕೂಲ್ ಒಳಗೆ ಎಜುಕೇಷನ್ ಈಕ್ವಲೆಂಟ್ ಕನೆಕ್ಟ್ ಬೈ ದ ಸ್ಟೇಟ್ ಎಜುಕೇಷನ್ ಬೋರ್ಡಿಂದ ನೀವು ಯೂನಿವರ್ಸಿಟಿಯಿಂದ ಪಾಸ್ ಆಗಿರಬೇಕು. ಏನಪ್ಪ ಅಂದರೆ ನೋಟಿಫಿಕೇಶನ್ ಇರೋದಂದರೆ ಫಸ್ಟ್ ಆರ್ಮಿ ವಿಂಗ್ಸ್ ಒಳಗೆ ನೀವು ಸೆಕೆಂಡ್ PUC ಕಂಪಲ್ಸರಿ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಯಾವುದೇ ಒಂದು ಸ್ಟೇಟ್ ಬೋರ್ಡ್ ಕಡೆಯಿಂದ ಆಗಿರಬೇಕು. ಅದಾದಮೇಲೆ ಅಂದರೆ ಸೆಕೆಂಡ್ PUC ಅಂದರೆ ಯಾವುದು ನೀವು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಯಾವ್ದಾರು ಆಗಿರ್ಬೋದು. ನೆಕ್ಸ್ಟ್ ಆರ್ಮಿ ಅವರಿಗೆ. ನೆಕ್ಸ್ಟ್ ಬಂದು ಏರ್ ಫೋರ್ಸ್, ನೇವಿಗೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ನೀವು ಸೆಕೆಂಡ್ PUC ಒಳಗೆ ಸೈನ್ಸ್ ಮಾಡಿದ್ದೀರಲ್ವ ಅವ್ರಿಗೆ ನೀವು ಅಪ್ಲಿಕೇಬಲ್ ಆಗುತ್ತೆ. ಸೈನ್ಸ್ ಒಳಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದಿರ್ತಲ್ಲ ಅವರಿಗೆ ನೀವು ಈ ಜಾಬ್ಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟು ಫಿಸಿಕಲ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ. ಇದು
ನೀವು ಒಂದು ಟೈಮ್ ಓದ್ಕೊಳ್ಳಿ. ಆಮೇಲೆ ಫೀ ಪೇಮೆಂಟ್ ಕಡೆ ಬಂದು ನೋಡೋದಾದರೆ SC/ST ಅವರಿಗೆ ಟೋಟಲ್ ಆಗಿ ಎಷ್ಟು ಇರುತ್ತಪ್ಪ ಅಂದರೆ ನೂರು ರೂಪಾಯಿ ಅಮೌಂಟ್ ಪೇ ಮಾಡೋಕ್ಕಂತ ಇದು ಕೊಟ್ಟಿದ್ದಾರೆ. ಓಕೆನಾ, SC/ST ಅವರಿಗೆ ಅಷ್ಟೇ 100 ರೂಪಾಯಿ ಪೇ ಮಾಡಬೇಕು. ಜನರಲ್ ಕ್ಯಾಟಗರಿಗೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಅದು ಮುಂದೆ ಕೂಡ ನಾನು ತಿಳಿಸ್ತಾ ಹೋಗ್ತೇನೆ. ಆಮೇಲೆ ಔಟ್ ಟು ಅಪ್ಲೈ ಅಂತ ಇದೆ, ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಇದನ್ನ ಅಪ್ಲೈ ಮಾಡೋದು ಈ ಜಾಬ್ಗೆ ನಿಮಗೆ ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಓಕೆ, ನೆಕ್ಸ್ಟು ತುಂಬ ಏನಿದೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಇದರಲ್ಲಿ ಅಂದರೆ ಲಾಸ್ಟ್ ಡೇಟ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರಪ್ಪ ಆನ್ಲೈನ್. ಯಾವಾಗಪ್ಪ ಅಂದರೆ 30 ಡಿಸೆಂಬರ್ 2025 ಟಿಲ್ 6 PM ಅಂತ ಕೊಟ್ಟಿದ್ದಾರೆ. ಆಯಿತಾ, 30ನೇ ತಾರೀಕು ಡಿಸೆಂಬರ್ 2025 ಇದೇ ತಿಂಗಳು 6 ಸಂಜೆ 6 ಗಂಟೆಗೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ, ಅಪ್ಲಿಕೇಶನ್ ಹಾಕೋದಲ್ಲೇ ಸ್ಟಾರ್ಟ್ ಆಗಿದೆ. ನಿಮ್ಗೆ ಗೊತ್ತಿದ್ದರೆ ಹೋಗಿ ಅಪ್ಲೈ ಮಾಡಿ, ಇಲ್ಲ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಹೇಗೆ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆಮೇಲೆ ಇಂಪಾರ್ಟೆಂಟ್ ಏನು ಬೇಕಪ್ಪ ಈ ಅಪ್ಲಿಕೇಶನ್ ಹಾಕಂದರೆ, ಮೊದಲು ನೇಮ್ ಬೇಕು, ಕೋರ್ಸ್ ಆಫ್ ದ ನಂಬರ್ ಆಫ್ ಎಜುಕೇಷನ್ ಅಂದರೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಯಾವ ಥರ ನೇಮ್ ಇರುತ್ತೆ ಅದೇ ಥರ ನಂಬರ್ ಇರಬೇಕು. ಆಮೇಲೆ USN ನಂಬರ್ ಇರಬೇಕು, ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಇರಬೇಕು. ಅದಾದಮೇಲೆ ಅಪ್ಲಿಕೇಶನ್ ID ಯಾವುದೊಂದು ನಿಮ್ಮದು ID ಪ್ರೂಫ್, ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಇರಬೇಕು. ಅದಾದಮೇಲೆ ರೂಲ್ ನಂಬರ್ ಇರಬೇಕು, ನೇಮ್ ಆಫ್ ದ ಕ್ಯಾಂಡಿಡೇಟ್ ಇರಬೇಕು. ಆಮೇಲೆ ವ್ಯಾಲಿಡಿ ಅಂದರೆ ಆ್ಯಕ್ಟಿವ್ ರಿಜಿಸ್ಟರ್ ಮೇಲ್ ID ಮತ್ತು ಫೋನ್ ನಂಬರ್ ಇರಬೇಕು. ಆಯಿತಾ, ಇವು 7 ನಿಮಗೆ ಇದು ಕಂಪಲ್ಸರಿ ಇರಲೇಬೇಕು. ಅದಾದರೆ ಈ ಜಾಬಿಗೆ ನೀವು ಅಪ್ಲಿಕೇಬಲ್ ಈಸಿ ಆಗಬೇಕು. ಆಲ್ಮೋಸ್ಟ್ ಎಲ್ಲ ಹತ್ರ ಈ ಥರ ಎಲ್ಲ ಡಾಕ್ಯುಮೆಂಟ್ ಆಲ್ಮೋಸ್ಟ್ ರಿಕ್ವೈರ್ಡ್ ಇರ್ತವೆ. ನೀವು ಆರಾಮಾಗಿ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇರುವ ಸಿಲೆಬಸ್ ಏನಪ್ಪ ನೋಡೋದಾದರೆ ನೆಕ್ಸ್ಟ್ ಬಂದು ನೋಡಿ, ದ ಸ್ಕೀಮ್ ಆಫ್ ದ ಎಕ್ಸಾಮಿನೇಷನ್ ಯಾವ ಥರ ಇರುತ್ತಪ್ಪ ಅಂದರೆ ಸಬ್ಜೆಕ್ಟ್ ಬಂದುಬಿಟ್ಟು ಮ್ಯಾಥ್ಸ್ ಆ್ಯಂಡ್ ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಇರುತ್ತೆ. ಫಸ್ಟು 2.5 ಇರುತ್ತೆ. ಟೋಟಲ್ ಬಂದು ಮ್ಯಾಥ್ಸ್ ಬಂದು 300 ಮಾರ್ಕ್ಸಿಗೆ ಇರುತ್ತೆ. ಆಮೇಲೆ ಜನರಲ್ ಎಬಿಲಿಟಿ ಟೆಸ್ಟ್ ಬಂದು 600 ಮಾರ್ಕ್ಸಿಗೆ ಇರುತ್ತೆ. ಓಕೆನಾ, ಟೋಟಲ್ ಬಂದು 900 ಮಾರ್ಕ್ಸಿಗೆ ನಿಮಗೆ ಟೋಟಲ್ ಕನೆಕ್ಟ್ ಮಾಡ್ತಾರೆ. ಅದಾದಮೇಲೆ ಎಕ್ಸಾಮ್ ಪಾಸ್ ಆದಮೇಲೆ ನಿಮಗೆ SSB ಇಂಟ್ರೆಸ್ಟ್ ಆಗಲಿ ಇಲ್ಲಾಂದರೆ ಇಂಟರ್ವ್ಯೂ ನಿಮಗೆ ಕನೆಕ್ಟ್ ಮಾಡ್ತಾರೆ. ಒಂದು ನಿಮಗೆ ಕಂಪಲ್ಸರಿ ಕನೆಕ್ಟ್ ಮಾಡ್ತಾರೆ. ಓಕೆ, ಇದು 2 ಮ್ಯಾಥ್ಸ್ ಜನರಲ್ ಎಬಿಲಿಟಿ ನಿಮಗೆ 2 ಸಬ್ಜೆಕ್ಟ್ ಆಗಿರುತ್ತೆ. ಇನ್ನು ಟೋಟಲ್ 900 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಕನೆಕ್ಟ್ ಮಾಡ್ತಾರೆ. ಓಕೆನಾ, ಸಿಲೆಬಸ್ ಬಂದುಬಿಟ್ಟು ಏನಪ್ಪ ಅಂದರೆ ಮ್ಯಾಥ್ಸ್ ಒಳಗೆ ಯಾವ ಥರ ಸಿಲೆಬಸ್ ಇರುತ್ತೆ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ. ಆಯಿತಾ, ಆಲ್ಜಿಬ್ರಾ ಇರುತ್ತೆ. ಆಲ್ಜಿಬ್ರಾ ಒಳಗೆ ಯಾವ್ಯಾವ ಅಂತಂದು ಇಲ್ಲೆಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ನೀವು ಒಂದು ಟೈಮು ಕರೆಕ್ಟಾಗಿ ವಿಡಿಯೋ ಸ್ಟಾಪ್ ಮಾಡಿ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಅದಾದಮೇಲೆ ಮೆಟ್ರಿಕ್ಸ್ ಆ್ಯಂಡ್ ಡಿಟರ್ಮೆಂಟ್ಸ್ ಅಂತ ಇರುತ್ತೆ, ಟಿಗ್ನೋಮೆಟ್ರಿ ಇರುತ್ತೆ. ಆಮೇಲೆ ಅನಲೈಕ್ ಜಿಯೋಮೆಟ್ರಿ ಆಫ್ ದ 2 and 3 ಡೈಮೆನ್ಷನ್ ಇರುತ್ತೆ. ಆಮೇಲೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಇರುತ್ತೆ. ಆಮೇಲೆ ಇಂಟ್ರಿಗಲ್ ಇರುತ್ತೆ. ವೆಕ್ಟರ್ ಆಲ್ಜಿಬ್ರಾ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಓಕೆ, ಮ್ಯಾಥ್ಸ್ ಒಳಗೆ ಟೋಟಲ್ ಆಗಿ 8 ಸಬ್ಜೆಕ್ಟ್ ನಿಮಗೆ ಇಲ್ಲಿ ಟೋಟಲ್ ಆಗಿರುತ್ತೆ. ಓಕೆನಾ, ಇದು ಒನ್ ಟೈಮ್ ವೀಡಿಯೋ ಪಾಸ್ ಮಾಡಿ ನೀವು ಒನ್ ಟೈಮ್ ನೋಡ್ಕೊಳ್ಳಿ. ಓಕೆನಾ, ಆಮೇಲೆ ಜನರಲ್ ಎಬಿಲಿಟಿ ಬಂದು ಏನಿರುತ್ತಪ್ಪ ಅಂದರೆ ಫಸ್ಟ್ ಬಂದು ಇಂಗ್ಲೀಷ್ ಇರುತ್ತೆ. ಆಮೇಲೆ ಜನರಲ್ ನಾಲೆಜ್ ಇರುತ್ತೆ. ಆಮೇಲೆ ಫಿಸಿಕ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಆಮೇಲೆ ಕೆಮಿಸ್ಟ್ರಿ ಇರುತ್ತೆ. ಅದಾದಮೇಲೆ ಜನರಲ್ ಸೈನ್ಸ್ ಇರುತ್ತೆ. ಓಕೆನಾ, ಇದಿಷ್ಟು ಆಮೇಲೆ ಹಿಸ್ಟ್ರಿ, ಫ್ರೀಡಮ್ ಮೂವ್ಮೆಂಟ್ ಎಕ್ಸೆಟ್ರಾ ಬಗ್ಗೆ ಕೇಳ್ತಾರೆ. ಆದಮೇಲೆ ಜಿಯೋಗ್ರಫಿ ಇರುತ್ತೆ. ಓಕೆ, ಕಂಪ್ಲೀಟ್ ಎಲ್ಲ ಇದೆ ಗಾಯ್ಸ್. ಇದು ಎಲ್ಲ ಕರೆಂಟ್ ಇವೆಂಟ್ಸ್ ಅಂದರೆ ಲೈವ್ ಒಳಗೆ ಏನು ಕರೆಂಟ್ ಅಫೇರ್ಸ್ ಏನಿದೆ ಅದೆಲ್ಲ ಇರುತ್ತೆ. ಓಕೆ, ಟೋಟಲ್ ಆಗಿ ಇದಿಷ್ಟು ಪಾರ್ಟ್ ಬಿ ಒಳಗೆ ನಿಮಗೆ ಇಷ್ಟೊಂದು ಸಿಲೆಬಸ್ ಇದೆ. ಈ ವಿಡಿಯೋ ಪಾಸ್ ಮಾಡಿ ಕಂಪ್ಲೀಟಾಗಿ ಓದ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ಯಾವಾಗ ಇಷ್ಟ ಆಗಿತ್ತು. ಓಕೆನಾ, ಅದು ಎಕ್ಸಾಮ್ ಯಾವಾಗ ಅಪ್ಲೈ ಮಾಡೋದು ಹೇಳಿದೆ, ಸಿಲೆಬಸ್ ಇದೆ, ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದೆ, ಎಲ್ಲಿ ಅಪ್ಲೈ ಮಾಡೋದು ವೆಬ್ಸೈಟ್ಗಳು ತೋರಿಸಿದೆ. ಅದಾದಮೇಲೆ ಓಕೆ ಇದಿಷ್ಟು ಇರುತ್ತೆ. ಆಮೇಲೆ ನೆಕ್ಸ್ಟು ಇಷ್ಟ ಆಗಿತ್ತು. ಓಕೆನಾ, ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ ಆಗಿ ಇಂಟರ್ವ್ಯೂ ಆಗಿ ಮೆಡಿಕಲ್ ಟೆಸ್ಟ್ ಇರುತ್ತೆ. ಓಕೆನಾ, ಮೆಡಿಕಲ್ ಟೆಸ್ಟ್ ಇರುತ್ತೆ. ಆಮೇಲೆ ಎಷ್ಟು ವೇಕೆನ್ಸಿಗಳು ಆಲ್ಮೋಸ್ಟ್ ಎಲ್ಲ ಹೇಳಿದೆ. ಓಕೆನಾ, ಇದಿಷ್ಟು ಇದಾಗಿರುತ್ತೆ ಗಾಯ್ಸ್. ನಿಮಗೇನು ಮುಂದೆ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನೇ ಡೌಟ್ ಇದೆ ನನಗೆ ರಿಪ್ಲೈ ಮಾಡ್ತೀನಿ. ಹಾಗೆ ನಿಮಗೇನಾದರೂ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ನಾನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ, ಓಕೆ, ಇಷ್ಟೊತ್ತು ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.